ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದು ಅಂತ ನೋಡೋಣ. ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಹಾಲು ಬೇಕು. ನಾವು ಕ್ಯಾರೆಟ್ನ 2 ಕಪ್ ತೊಗೊತೀನಿ ನಾನೀಗ. ಮತ್ತು ಸಕ್ಕರೆ ಅರ್ಧ ಕಪ್ಪು, ಒಂದು 3 ಏಲಕ್ಕಿ ತೊಗೊಂಡಿನಿ, ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮ್ ಮತ್ತು ತುಪ್ಪ ಒಂದು 2 ಸ್ಪೂನಷ್ಟು ಬೇಕಾಗುತ್ತೆ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಷ್ಟು ನಾನು ತುಪ್ಪ ಹಾಕೊಂಡಿನಿ, 1-2 ಟೀ ಸ್ಪೂನ್ ಆಗುವಷ್ಟು. ನಾನು ಜಜ್ಜಿ ಪುಡಿ ಮಾಡ್ಕೊಂಡಿದ್ದೆ, ಬಾದಾಮ್ ಹಾಕ್ತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಿಕೊಂಡು ತೆಗೆದುಬಿಡೋಣ. ನೀವು ಬಾದಾಮು ಮತ್ತು ಗೋಡಂಬಿನ ಜಾಸ್ತಿ ಸಣ್ಣಗೆ ಕಟ್ ಮಾಡ್ಕೋಬೇಡ್ರಿ. ಇವು ಆ್ಯಕ್ಚುಲಿ ನಡಕ ಬಾಯಿ ಒಳಗೆ ಸಿಕ್ತಿದ್ರೇನ ಟೇಸ್ಟ್ ಸೂಪರ್ ಆಗಿರುತ್ತೆ. ಈ ಥರ ಸಾಕು, 1 ನಿಮಿಷ ಹುರ್ಕೊಂಡ್ರೆ ನೀವು ಸಾಕು. ಅದ ತುಪ್ಪದೊಳಗನ ನಾನೀಗ ಗೋಡಂಬಿ ಹಾಕೊಳಕೊಂತೀನಿ. ಗೋಡಂಬಿನೂ ಅಷ್ಟ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೋರಿ ತುಪ್ಪದೊಳಗೆ. ಈ ಸ್ವೀಟ್ ಅಂಕರು ಮಕ್ಕಳಿಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈಸಿಯಾಗಿನೂ ಮಾಡ್ಬೋದು ಮತ್ತು ಟೇಸ್ಟೂ ಸೂಪರ್ ಆಗಿರುತ್ತೆ. ನೋಡ್ರಿ ಫ್ರೆಂಡ್ಸ್, ಈಗ ಗೋಲ್ಡನ್ ಬ್ರೌನ್ ಆಗೈತಿ ಗೋಡಂಬಿ. ಇದನ್ನು ನಾನು ತೆಗಿತೀನಿ. ತುಪ್ಪದೊಳಗೆ ನಾನು ಕ್ಯಾರೆಟ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಾನಿಲ್ಲೇ 2 ಕಪ್ಪು ಕ್ಯಾರೆಟ್ನ ತಗೊಂಡಿನಿ. ನೋಡ್ರಿ, ಇದು ಕ್ಯಾರೆಟ್ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಕ್ಯಾರೆಟ್ ಹಲ್ವಾನ ನಾವು ಕುಕ್ಕರ್ ಒಳಗೆ ಈಸಿಯಾಗಿ ಮಾಡ್ಬೋದು. ಈ ಥರ ಮಾಡಿಬಿಟ್ರೆ ನಮ್ಗೆ ಟೈಮನ್ನು ಸೇವ್ ಆಗುತ್ತೆ, ಟೇಸ್ಟ್ನು ಚೆನ್ನಾಗಿರುತ್ತೆ. ಕ್ಯಾರೆಟ್ದ ಹಸಿ ವಾಸನೆ ಎಲ್ಲ ಹೋಗಿ ಅದು ಕಲರ್ ಚೇಂಜ್ ಆಗಬೇಕು. ಫ್ರೆಂಡ್ಸ್ ನೋಡ್ರಿ, ಇದು ಕಲರ್ ಚೇಂಜ್ ಆಗಿ ಕ್ಯಾರೆಟ್ ಒಳಗಿರೋ ನೀರಿನ ಅಂಶ ಎಲ್ಲ ಹೋಗೈತಿ. ಈಗ ನಾವು ಇದಕ್ಕೆ ಮಿಲ್ಕ್ ಹಾಕೊಳ್ಳಿ. 2 ಕಪ್ ಕ್ಯಾರೆಟಿಗೆ 4 ಕಪ್ನಷ್ಟು ಹಾಲು ಹಾಕೋತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಕಪ್ನಷ್ಟು ನಾನು ಸಕ್ಕರೆ ತೊಗೊತೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕನ್ನೋರು 1 ಕಪ್ನ ತೊಗೋಬೋದು. ನಾನಿಲ್ಲಿ ಅರ್ಧ ಕಪ್ ಮಾತ್ರ ತೊಗೊಂಡಿನಿ, ಯಾಕಂದ್ರೆ ಗಾಜರ್ ಒಳಗೂ ಸ್ವೀಟ್ ಇರುತ್ತೆ ಕ್ಯಾರೆಟ್ ಒಳಗೆ, ಅದಕ್ಕೆ ಕಡಿಮೆ ತೊಗೊಂಡಿನಿ. ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ನಮಗೆಲ್ಲ ಕ್ವಾರ್ಟರ್ಸ್ ಒಳಗೆ ಗಾಜರ್ ಜಾಸ್ತಿ ಕೊಡಾಕೊಂತಾರೆ ರೇಷನ್ ಒಳಗೆ. ವೇಸ್ಟ್ ಆಗ್ತೈತಲ್ಲ, ಅದಕ್ಕೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ನೀವು ಸ್ವೀಟ್ ಮಾಡಿಕೊಂಡು ಆರಾಮಾಗಿ ಮಕ್ಕಳಿಗೆ ಕೊಟ್ರೆ ಖುಷಿ ಪಟ್ಟು ತಿಂತಾರ. ಒಂದೇ ಸಲ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಹೆಂಗಿತ್ತು ಅಂತ ಅಂದು. ನೋಡ್ರಿ, 2 ವಿಶಿಲ್ ಆದಮೇಲೆ ಕ್ಯಾರೆಟ್ ಚಂತಕ ಬಾಯ್ಲ್ ಆಗೈತಿ. ಈಗ ನೆಕ್ಸ್ಟ್ ಇದಕ್ಕೆ ಇಲಾಚಿ ಪೌಡರ್ ಹಾಕೋಣ, ಏಲಕ್ಕಿನ. ನಾನಿಲ್ಲೇ 2 ಏಲಕ್ಕಿ ತೊಗೊಂಡಿದ್ದೆ, ಅದನ್ನ ಹಾಕಾಕೊಂತೀನಿ. ನೆಕ್ಸ್ಟು ಗೋಡಂಬಿ ಮತ್ತು ಬಾದಾಮು ತುಪ್ಪದೊಳಗೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋತೀನಿ. ಮೇಲೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡ್ರಿ, ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ.